ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ನಮ್ಮ ಗಾನ ಸಿಂಚನ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡ್ತಿದ್ದೀರಿ ಅಲ್ವಾ? ಸಿಕ್ಕಾಪಟ್ಟೆ ಒಳ್ಳೆಯ ಫೀಡ್ಬ್ಯಾಕ್ಗಳು ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಮಜಾನೂ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಡೇಂಜರ್ ಝೋನಲ್ಲೂ ಇದ್ದಾರೆ. ಅವ್ರಿಗೆ ಪಾಪ ಹಾಗೆ ನೋಡೋದಾದರೆ ಒಂಥರ ಟಫ್ ಟೈಮ್ ಅಂತಲೇ ಹೇಳ್ಬೋದು. ಈ ವೇದಿಕೆಯಲ್ಲಿ ನೀವು ದುಃಖ ನೋಡ್ತೀರಿ, ಖುಷಿ ನೋಡ್ತೀರಿ, ಕಣ್ಣೀರು ನೋಡ್ತೀರಿ, ಮಜಾ ಮಾಡೋದು ನೋಡ್ತೀರಿ. ಹಾಗೆ ನೋಡೋದಾದರೆ ಒಂಥರ ಮಿಕ್ಸ್ಡ್ ಇಮೋಷನ್ಸ್ ಅಂತಾರಲ್ಲ, ಹಾಗಿದ್ರೆ ಬನ್ನಿ, ಈ ಒಂದು ಮಿಕ್ಸ್ಡ್ ಇಮೋಷನ್ಸ್ ತುಂಬಿರುವಂತಹ, ಜೊತೆಗೆ ಒಂದಷ್ಟು ಸಂಗೀತ ಕೂಡಿರುವಂತಹ ಈ ಒಂದು ಎಪಿಸೋಡ್ನ ಆರಂಭಿಸೋಣ. ರೆಡಿನಾ? ಹಾಗಿದ್ರೆ ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುವಾಗಿರುವಂತಹ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಕೆಂಪು ಸೀರಿಯಲ್ ಫುಲ್ ರೆಡ್ ಹಾಟ್ ಆಗಿ ಕಾಣಿಸ್ತಾ ಇರುವಂತಹ ಅರ್ಚನಾ ಉಡುಪ ಮ್ಯಾಮ್, ಸ್ವಾಗತ, ಸುಸ್ವಾಗತ. ಇಬ್ಬರು ಸೂಟಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಕಡ್ಗೆರೆ ಮುನಿರಾಜು ಸರ್, ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರನ್ನ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ on tabla, Shimalu on percussion, Uma Prasad on rhythm pads, Ganesh on flute, Kiran on keyboards. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ತಮ್ಮ ವಿಭಿನ್ನವಾದಂತಹ ಹಾಡುಗಳ ಮೂಲಕ ವೇದಿಕೆಗೆ ಬಂದು ಯಾವಾಗಲೂ ನಮ್ಮೆಲ್ಲರಲ್ಲೂ ಜೋಶ್ ತುಂಬುವಂತಹ ನಮ್ಮ ಎಲ್ಲ ಸ್ಪರ್ಧಿಗಳಿಗೂ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿಯನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತಹ ಸಮಯ. ಮತ್ತೊಂದು ವಿಭಿನ್ನವಾದ ವೇಷಭೂಷಣವನ್ನ ತೊಟ್ಟು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಇವ್ರು ಯಾರು ಅಂತಾನೆ ಕಂಡು ಹಿಡಿಯಕ್ಕಾಗ್ತಾ ಇಲ್ಲ. ನವಿಲ, ಸನ್ಯಾಸಿನ, ಏನು ಗೊತ್ತಾಗ್ತಾ ಇಲ್ಲ. ಮೊರೆ ಕೇಳಿ ನೀ ಬಾರಯ್ಯ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲಲ್ಲ, ಸನ್ಯಾಸಿ. ಬರ್ಲಿ ಜೋರ್ ಚಪ್ಪಾಳೆ. ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳಬಲ್ಲ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ದೊರಕುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ. ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಹುದ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ
ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದು ದರ್ಶನವೆತ್ತೆಯ. ತಮ್ಮ ಪಾದದ ಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು, ಪವಿತ್ರವಾಯಿತು, ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪಾಲ್ವಾ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ, ಕೋಟಿ ವಂದನವಯ್ಯ ಮುಚ್ಕುಂದ ವರದ, ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಕೃಷ್ಣ ಕೃಷ್ಣ ಕೃಷ್ಣ, ಪರಮಾತ್ಮ, ಏನು ನಿನ್ನ ಲೀಲೆ? ಇದರಲ್ಲಿದ್ದ ಒಂದೇ ಒಂದು ಹನಿ ಚೀರ ಸಾಗರ ಮಾಡಿದೆಯಲ್ಲ, ಏನು ನಿನ್ನ ಲೀಲೆ? ಜಗದ ಜೀವನದ ತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪನೆ ಬಾ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಲಿ ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ, ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ, ಪವರೋಗ ವಂದ್ಯ ನೀ ಪರಿಪಾಲಿಪೆ, ಪವರೋಗ ವಂದ್ಯ ನೀ ಪರಿಪಾಲಿಪೆ ಜಗದ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಕಮಂಡಲದಿಂದ ತೀರ್ಥವನ್ನು ನನಗೆ ಕೊಡುವಿರಾ? ಈಗ ತಾನೇ ನಿಮ್ಮ ಹೆಸರನ್ನ ನಾನೇ ಪಾನ ಮಾಡಿಬಿಟ್ಟೆನಲ್ಲ ಮೇಡಮ್. ಹೌದು, ಪಾನ ಮಾಡಿದ್ದೀರಾ, ಕಾಣಿಸ್ತಾ ಇದೆ. ವಿಧುರನಾಗಿ ಇವತ್ತು ಕಾಣಿಸ್ಕೊಂಡಿದ್ದೀರಿ, ಹೌದಾ? ಹೌದು ಮೇಡಮ್. ಇದೊಂದು ರಂಗಗೀತೆ. ಹೌದು ಮೇಡಮ್. ಓಕೆ. ಕೌರವರ ಕುತಂತ್ರದಿಂದ ಯಾವಾಗಲೂ ಪಾಂಡವರನ್ನ ಕಾಪಾಡ್ತಿದ್ದು ವಿದುರ ನೀತಿ ಅಂತ ಹೇಳ್ತಾರೆ. ಇದನ್ನ ಖುಷಿ ಆಯ್ತಾ ಈ ಪಾತ್ರ ಮಾಡಿ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ? ಖುಷಿ ಇದೆ. ನಿಮಗೆ ಖುಷಿ ಇದೆಯಾ? ಬಟ್ ತೀರಾ ಚೆನ್ನಾಗಿ ಒಪ್ಪತ್ತೆ ಇವ್ರಿಗೆ ಈ ಔಟ್ಫಿಟ್ಟು, ಈ ಸನ್ಯಾಸಿ ಗೆಟಪ್ಪು ಎಲ್ಲ ಅಲ್ವಾ? ಎಸ್ ಮ್ಯಾಮ್, ಹೇಳಿ. ನವಿಲು ಸನ್ಯಾಸಿ ಇವತ್ತು ಏನು ಪೀರಪ್ಪ ಇದು? ನೀವೇ ಇದನ್ನೆಲ್ಲ ತಯಾರು ಮಾಡ್ಕೊಂಡು ರೆಡಿ ಆಗಿದ್ದ? ಹೌದು ಮೇಡಮ್. ಅಬ್ಬಾ ಅಬ್ಬಾ ಒಂದು ಜೋರ ಚಪ್ಪಾಳೆ ಬರಲೇಬೇಕು.
ಏನು ಡೆಡಿಕೇಶನ್ ಇದು, ಆ ಕೂದಲಿಗೆ ಬಣ್ಣ ಹಚ್ಕೊಂಡಿರೋದು, ಆ ಗಡ್ಡ ಮೀಸೆ ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಿದೆ ಅಂದರೆ ಅದು ನಿಜವಾಗ್ಲೂ ಹುಟ್ಕೊಂಡು ಬಂದಿರೋ ಮೀಸೆ ಗಡ್ಡ ಅನ್ನೋ ಥರ ಕಾಣಿಸ್ತಿದೆ. ಕೂದಲು ಅಷ್ಟೇ ನ್ಯಾಚುರಲ್ಲಾಗಿ ಬಿಳಿಯಾಗಿರೋದು ಅನ್ನೋ ಥರ ಅನ್ನಿಸ್ತಾ ಇದೆ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಿ. ಆಮೇಲೆ ಅದ್ಭುತವಾದ ಪ್ರಯತ್ನ, ನಿಮ್ಮ ಪ್ರಯತ್ನಕ್ಕೆ ನಾನು ಶಭಾಷಿ ಹೇಳಲೇಬೇಕು. ನನಗಿವತ್ತು ಇಲ್ಲಿ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಕೂತ್ಕೊಂಡು ಯಾವುದೋ ಒಂದು ಹಾಡು ಕೇಳಿಸ್ತಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಯಾವುದೋ ಒಂದು ಪ್ರಸಂಗವನ್ನು ಕೂತ್ಕೊಂಡು ಒಂದು ಹಾಲಲ್ಲಿ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಒಂದು ಪ್ರಸಂಗ ನೋಡ್ತಾ ಇದ್ದೀನಿ ಅನ್ನೋ ಭಾವನೆ ಬಂತು ಇವತ್ತು. ಅದು ಎಷ್ಟು ಸಾಹಿತ್ಯ, ಎಷ್ಟೊಂದು ಡೈಲಾಗ್ಸು, ಅದನ್ನೆಲ್ಲ ನೆನಪಿಟ್ಕೊಂಡು ಹಾಡಿ ಮಾತಾಡಿ ನಟಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಸಖತ್ತು ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದೀರಾ. ಇದು ಫಸ್ಟ್ ಆಫ್ ಆಲ್ ರಾಗಮಾಲಿಕೆಯನ್ನು ಆರಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್, ಅದು ದೊಡ್ಡ ಸವಾಲು. ಬಟ್ ಇವತ್ತು ಶ್ರುತಿ ತಪ್ಪೋಯ್ತು, ತಾಳ ಬೇತಾಳ ಇತ್ತು. ಪ್ರಯತ್ನ ಮಾತ್ರ ತುಂಬ ಚೆನ್ನಾಗಿತ್ತು. ಆದರೆ ನಿಮಗೆ ಅದು ಬೇರೆ ಬೇರೆ ರಾಗದ ಶಿಫ್ಟ್ ಮಾಡೋದಕ್ಕೆ ನಿಮಗೆ ಅಲ್ಲಿ ಎಡವಿದ್ರಿ ನೀವು. ಇದಕ್ಕೆ ಇನ್ನೊಂದು ಸ್ವಲ್ಪ ತಯಾರಿ ಬೇಕಿತ್ತು ಅಂತ ಅನಿಸುತ್ತೆ. ಪಾಪ ಅವರು ಹಾಡಿನ ಕೊನೆ ತನಕ ಅವರು ಯಾವುದು ಷಡ್ಜ, ಯಾವುದು ಪಂಚಮ, ಯಾವ ರಾಗ ಇದು ಅಂತ ಹುಡುಕ್ತಾನೆ ಇದ್ದರು. ಇವರು ನಿಮ್ಮ ಜೊತೆ ತಾಳಕ್ಕೆ ಸೇರ್ಕೊಳ್ಳೋದಕ್ಕೆ ಇವ್ರು ಪಾಪ ಪರದಾಡ್ತಾಯಿದ್ರು. ಸೊ ಶ್ರುತಿ ತಾಳ ಎರಡನ್ನೂ ಇವತ್ತು ನೀವು ಆ ಕಮಂಡಲ ನೀರು ಜೊತೆ ಕುಡಿದು ಗುಳುಂ ಸ್ವಾಹ ಮಾಡಿದ್ರಿ. ಸೊ ಶ್ರುತಿ ಮತ್ತು ತಾಳ ಬಿಡದೆ ಏನಾದರೂ ನೀವು ಹಾಡಿದ್ದಿದ್ರೆ ಇದು ನಮ್ಮ ಇಡೀ ಗಾನ ಸಿಂಚನಕ್ಕೆ ಒಂದು ಕಳಶಪ್ರಾಯವಾದಂಥ ಪರ್ಫಾರ್ಮೆನ್ಸ್ ಆಗಿರ್ತಿತ್ತು, ಆಯಿತಾ? ಸೊ ನೆಕ್ಸ್ಟ್ ಟೈಮ್ ಹಾಡುವಾಗ ಶ್ರುತಿ ತಾಳದ ಕಡೆ ಗಮನ ಕೊಡಿ. ಬಟ್ ನಿಮ್ಮ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮ್ಯಾಮ್. ರಾಜು ಸರ್, ನಾನಂತೂ ತುಂಬ ಆಸೆಪಟ್ಟು ಇದನ್ನು ಕೇಳೋಕ್ಕೆ ಕುಳಿತುಕೊಂಡೆ. ಅದನ್ನು ಕೇಳ್ತಾ ಇದ್ದಾಗಷ್ಟು ನನ್ನ ಚಿಕ್ಕ ವಯಸ್ಸಿನ ಅನುಭವಗಳೆಲ್ಲ ನೆನಪಾಗ್ತಿತ್ತು. ನಾಟಕಗಳು ಮಾಡ್ತಿದ್ದಿದ್ದು, ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಿ ಆ ಪಾತ್ರಗಳನ್ನೆಲ್ಲ ಮಾಡ್ತಿದ್ದೆಲ್ಲ ನೆನಪಾಯಿತು ನನಗೆ. 16-17ನೇ ವಯಸ್ಸಲ್ಲಿ ನಾನು ಅರ್ಜುನ, ಅಭಿಮನ್ಯು ಇದೆಲ್ಲ ಪಾತ್ರಗಳನ್ನು ಮಾಡಿದ್ದೀನಿ. ನಾನು ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ತಾಯಿದ್ದೆ. ನನಗೆ ಅದು ನೆನಪಾಯಿತು. ಅದು ಆ ಕ್ಷೇತ್ರನೇ ವಿಭಿನ್ನವಾದಂಥ ಕ್ಷೇತ್ರ. ಕಂದ ಪದ್ಯ ಭಾಳ ಚೆನ್ನಾಗಿ ಹಾಡಿದ್ರಿ. ಕಂದ ಪದ್ಯಗಳು ಮಧ್ಯದಲ್ಲಿ ಕಂದ ಪದ್ಯಗಳು ಬರ್ತವೆ, ಆಮೇಲೆ ತಾಳ ಪ್ರಕ್ರಿಯೆಗಳು ಬೇರೆ ಬೇರೆ ಆಗ್ತಿರ್ತವೆ. ಆ ಹಾಡುಗಳು ಅದೆಲ್ಲ ನೆನಪಿಟ್ಕೊಳ್ಳೋದು ಒಂದು ಕಡೆ ಆದರೆ, ಆ ವಾದ್ಯಗಾರರ ಸಹಕಾರ ಭಾಳ ಮುಖ್ಯ. ವಿಶೇಷವಾಗಿ ನೀವು ಚಪ್ಪಾಳೆ ಕೊಡಬೇಕಾಗಿರೋದು ಕಿರಣ್ಗೆ ಮತ್ತು ಮಾರುತಿಗೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವರಿಬ್ಬರು ಮೂಲತಃ ರಂಗಭೂಮಿಯಿಂದನೇ ಬಂದವರು. ಇವರು ಸಾವಿರಾರು ನಾಟಕಗಳಿಗೆ ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದಾರೆ, ಈಗೂ ಮಾಡ್ತಿದ್ದಾರೆ. ರಾತ್ರೆಲ್ಲ ಇಡೀ ರಾತ್ರಿ ನಾಟಕಗಳಿಗೆ ಅವರು ವಾದ್ಯ ನುಡಿಸ್ತಾರೆ. ಹಾರ್ಮೋನಿಯಂ, ಲೆಗ್ ಹಾರ್ಮೋನಿಯಂ ನುಡಿಸ್ತಾರೆ. ಮತ್ತು ಈಗ ಮಾರುತಿ 12ನೇ ವಯಸ್ಸಲ್ಲೇ ತಬಲದ ವಾದನವನ್ನು ರಂಗಭೂಮಿಯಿಂದನೇ ಪ್ರಾರಂಭ ಮಾಡಿದವರು. ಹಾಗಾಗಿ ಅವರಿಬ್ಬರಿಗೂ ಒಂದು ಚಪ್ಪಾಳೆ ಕೊಡಿ. ಮತ್ತು ಈ ಕಂದ ಪದ್ಯಗಳ ಹಾಡೋದಿದೆಯಲ್ಲ, ಅದರ ಮಜನೇ ಬೇರೆ. ಅದರ ಹಾಡುಗಾರಿಕೆಯಲ್ಲಿ ಏನು ಖುಷಿ ಸಿಗ್ತಾ, ಇಡೀ ರಾತ್ರಿ ಹಾಡಬೇಕಲ್ವಾ ಅಂತ ಒಂದು ಪ್ರಯತ್ನ. ಶತವಂದನವಯ್ಯ ಶತಪದ್ರದಳ ನೇತ್ರ ಕೃಷ್ಣ ನೀವೇನಾದರೂ ಅಭ್ಯಾಸ ಮಾಡ್ತಿದ್ರಾ? ನೀನಾಸಂ ಪಾಸ್ಔಟ್ ಸರ್ ನಾನು. ನೀನಾಸಂ. ಅದಕ್ಕೆ ನಿಮ್ಮ ಇದರಲ್ಲಿ ನಟನೆ ಕೂಡ ಕಾಣ್ತಾ ಇತ್ತು ನಮಗೆ. ಹಾಡುಗಾರಿಕೆಯ ಜೊತೆಗೆ ನಟನೆ ಕೂಡ ಕಾಣ್ತಾ ಇತ್ತು. ಇದು ಗಾಯಕರಿಗೆ ಒಂದು ಪ್ಲಸ್ ಪಾಯಿಂಟ್ ಅದು. ಯಾಕೆಂದರೆ ನೀವು ನಟನೆ ಆದಾಗ ನಿಮಗೆ ಆ ಪದಗಳ ಅರ್ಥ ಇನ್ನೊಂದು ಮತ್ತೊಂದನ್ನು ಭಾಳ ಚೆನ್ನಾಗಿ ಅದನ್ನು ಮುಖಭಾವನೆಗಳಲ್ಲಿ ಹೇಳ್ಬೋದು. ನಿಮ್ಗೆ ಅದಂಥದ್ದೊಂದು ಪ್ಲಸ್ ಪಾಯಿಂಟ್ ಇದೆ. ಬಟ್ ಇವತ್ತು ನೀವು ಸ್ವಲ್ಪ ಎಳೆದಿದ್ರಿ. ನೋಡೋಣ. ಪೀರಪ್ಪನವರೇ, ಯಾಕೆ ಅಳ್ತಿದ್ದೀರಾ? ಯಾಕೆ ಕಣ್ಣಲ್ಲಿ ನೀರು? ಯಾಕೆ? ಏನಾಯ್ತು? ಏನಾದರೂ ಹೇಳೋದಿದ್ಯಾ? ಹೇಳಿ ಹೇಳಿ, ತೊಂದರೆ ಇಲ್ಲ, ಹೇಳಿ. ಕೊಡಿ, ಇದು ನನಗೆ ಕೊಡಿ. ಯಾಕೆ ಪೀರಪ್ಪ, ಹೇಳಿ. ರಾತ್ರಿ ಇಡೀ ನಮ್ಮ ಮಿಸ್ಸು ನನ್ನ ಹೆಂಡತಿಗೆ ಆರಾಮಿಲ್ಲ. ಅವ್ರ ಜೊತೆ ನನಗೂ ಕೂಡ ನಿದ್ದೆ ಇಲ್ಲ. ಇವತ್ತು ಸರ್ ಹೋಗ್ಬಿಡತ್ತೆ ಹೇಳಿದ್ರು ನಮ್ಮ ಮಿಸ್ಸಸ್ಸು. ಆದರೂ ಬಂದೆ, ಇಲ್ಲಿ ಬಂದು ಹೇಳ್ಬೋದೆ. ಪೀರಪ್ಪ, ಜೀವನ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಥರದ ಚಾಲೆಂಜ್ಗಳನ್ನು ಕೊಡ್ತಾನೆ ಹೋಗುತ್ತೆ. ಅದನ್ನೆಲ್ಲ ಮೀರಿ ಯಾರು ಎದ್ದು ಬರ್ತಾರೋ ಅವರೇ ಮೇಲ್ಗಡೆ ನಿಂತ್ಕೊಂಡು ಮೆರೆಯೋದಲ್ವ ಪೀರಪ್ಪ. ಇವತ್ತಷ್ಟೆಲ್ಲ
ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಸಾವಿರಾರು ಆಲೋಚನೆಗಳು ಟೆನ್ಷನ್ಗಳಿದ್ದರೂ ಬಂದು ಇಲ್ಲಿ ಇಂಥ ಒಂದು ಪ್ರಸಂಗವನ್ನು ಆರಿಸ್ಕೊಂಡು ಇಷ್ಟು ಅದ್ಭುತವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ರಲ್ಲ, ಮೆಚ್ಚಬೇಕು ಪೀರಪ್ಪ, ವೆರಿ ಗುಡ್. ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯವರಿಗೆ ಸದಾ ಒಳ್ಳೆಯದೇ ಆಗೋದು ಅಲ್ವಾ? ಅಲ್ವಾ ಪೀರಪ್ಪ? ಓಕೆ ಏನಾಗಲ್ಲ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಓಕೆ ಪ್ರೇಮ್ಗಲ್ ಸರ್. ಪೀರಪ್ಪ ಅವರೇ, ತುಂಬ ಚೆನ್ನಾಗಿ ನೀವು ಹಾಡಿದ್ರಿ. ನಿಮ್ಮಲ್ಲಿ ಒಬ್ಬ ನಟ ಇದ್ದಾನೆ, ನೀನಾಸಂ ಪಾಸ್ ಔಟ್ ಅಂತೇಳಿ ಇವಾಗಲೇ ನಮಗೆ ಗೊತ್ತಾಗಿದ್ದು. ನೀವು ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಈ ವೇದಿಕೆಗೆ. ಯಾವುದೋ ಒಂದು ಸಣ್ಣ ಇದಕ್ಕೆ ನೀವೇನೋ ಬೇಸರಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಅದು ನಮಗೂ ಅರ್ಥ ಆಗ್ತದೆ. ನಿಮಗೇನೋ ಸ್ವಲ್ಪ ಟೆನ್ಷನ್ ಇದ್ದಂಗೆ ಕಾಣ್ತದೆ, ಪದೇ ಪದೇ ಆ ಕಡೆ ರೈಟ್ ಸೈಡ್ ನೋಡ್ತಾನೆ ಇರ್ತೀರಿ, ಅದೇನಂತ ನಮಗೂ ಗೊತ್ತಾಗಿಲ್ಲ. ಆದರೆ ನೀವು ಅದ್ಭುತವಾದ ಕಲಾವಿದ, ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ ಒಂದೇ ಪದ ಹೇಳಿಬಿಟ್ಟೆ ನಾನು. ಯಾಕೆ ಗೊತ್ತಾ, ಎಲ್ಲರಿಗೂ ಎಲ್ಲ ಪಾತ್ರಗಳು, ಗಾಯಕ ಮತ್ತು ರಂಗ, ಒಬ್ಬ ನಟ ನಿಮ್ಮ ಒಳಗಡೆ ಇದ್ದಾನೆ. ಇನ್ನು ಅದ್ಭುತವಾದ ಪ್ರಸಂಗವನ್ನು ನೀವು ಈ ವೇದಿಕೆಗೆ ತಂದು ಕೊಟ್ಟಿದ್ದೀರಿ. ನೀವು ಗೊತ್ತಾಯ್ತಾ, ನೀವು ಖುಷಿಯಾಗಿರಬೇಕು, ಚೆನ್ನಾಗಿ ಮೂಡಿ ಬಂದಿದೆ. ಆದರೆ ಸಣ್ಣ ಸಣ್ಣ ಇದಿರ್ತಕ್ಕಂಥದ್ದು ಮೇಡಮ್ ಅವರು ನಾವು ಎಲ್ಲರೂ ಹೇಳ್ಬೇಕಾಗುತ್ತೆ. ಯಾಕಂದರೆ ಹೇಳ್ದೆ ಆದರೆ ಅದು ತಪ್ಪಾಗುತ್ತೆ ನೋಡಿ. ಅದರಿಂದ ಏನೋ ನಿಮ್ಗೆ ತೊಡಕಾಯಿತು ಅಂತ ನೀವು ಭಾವಿಸ್ಬೇಡಿ, ಒಳ್ಳೇದಾಗುತ್ತೆ. ನೀವು ಹೇಳೋದು ನನಗೇನು ಇದಿಲ್ಲ ಸರ್, ಅಂದರೆ ಒಳ್ಳೇದಾಗುತ್ತೆ, ನೀವು ಆರಾಮ್ ಸೇರಿ. ಹೋಗಬೇಡ ಅಂತ ಹೇಳಿದರು ನನಗೆ. ಇವತ್ತು ಸಿಕ್ಕ ಚಾನ್ಸ್ ಮಿಸ್ ಮಾಡ್ಕೊಲ್ಲ ಅಂತ ಹೇಳ್ಬಿಟ್ಟು ಅವ್ರ ತವ್ರ ಮನೆಗೆ ಅವ್ರ ಅತ್ತಿಗೆಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ನಾನು ಇದು ಮಿಸ್ ಮಾಡೋಕ್ಕಾಗಲ್ಲ ಅಂತೇಳಿ 10 ಗಂಟೆವರೆಗೂ ನಾನು ಮನೆಯಲ್ಲೇ ಇದ್ದಿದ್ದು. ಇವತ್ತು ಬೇಗ ಬರೋಕ್ಕೂ ಆಗಲಿಲ್ಲ ನನಗೆ. ಇಲ್ಲಿ ಬಂದು 1-2 ಜನ ಮಾತಾಡಿದ್ರು ಕೂಡ ಅದನ್ನು ನನಗೇನು ಬೇಜಾರಿಲ್ಲ. ಆದರೆ ಕಲಿಕೆಯಲ್ಲಿದ್ದೀನಿ ನಾನು, ಕೆಲಸವನ್ನೆಲ್ಲ ಕಲಿಕೆಯಲ್ಲಿದ್ದೀನಿ. ಕಲಿಕೆಯಲ್ಲಿ ತಪ್ಪುಗಳಾದರೆ ನಾನು ಇನ್ನೂ ಕಲಿಯೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ನನ್ನ ಮಗನ ಬರ್ತಾಳೆ, ನನ್ನ ಮಗನ ಹುಟ್ಟಿದಬ್ಬ ನಾಳೆ, ತುಂಬ ಚೆನ್ನಾಗಿ ಮಾಡ್ಬೇಕಂತ. ಇದಾದ್ರೆ ನನ್ನ ಹೆಂಡತಿ ಇವತ್ತು ಹುಷಾರಿಲ್ಲ ಕಾರಣಕ್ಕೆ ನನ್ನ ಹೆಂಡತಿಗೆ ಮಗು ಇಬ್ಬರಿಗೂ ನಾನು ಅವ್ರ ತವ್ರ ಮನೆ ಕಳಿಸಿ ನಾನು ಒಬ್ಬನೇ ಇದ್ದೀನಿ ಇವತ್ತು ದಿವಸ. ಇವ್ರಿಗೆ ಬರಲಿ ಒಂದ್ಸರಿ ಜೋರಾದ ಚಪ್ಪಾಳೆ. ಇದು ತುಂಬ ಜನಕ್ಕೆ ಲೆಸನ್. ನಾನು ಕೇಳ್ಪಟ್ಟೆ, ಅಲ್ಲಿ ಕೂತ್ಕೊಂಡಿಲ್ಲ, ನಂಗೆ ಇವತ್ತು ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಕೆಟ್ಟಿದೆ, ಅದಲ್ಲ ನೋಡಿ. ಇಲ್ಲಿ ಇಷ್ಟೂ ತೊಡಕುಗಳನ್ನ ಇಟ್ಕೊಂಡು ಕೂಡ ಬಂದು ಪರ್ಫಾರ್ಮ್ ಮಾಡಿ, ಸೊ ಇದನ್ನೆಲ್ಲ ಮಾದರಿಯಾಗಿ ಇಟ್ಕೋಬೇಕು. ಏನೇ ಇರಲಿ ತಪ್ಪಿಸ್ಬಾರ್ದು. ಇಲ್ಲಿ ಕಾಂಪಿಟೇಷನ್ ಅಂದಾಗ ನಮಗೆ ತಬ್ಬಿಬ್ಬಾಗತ್ತೆ, ನಾವು ಏನು ತೀರ್ಪು ಕೊಡಬೇಕು. ಈಗ 1-2-3 ಜನ ಗಾಯಕರು ಬಂದಿಲ್ಲ ಅಂದಾಗ ನಾವು ಏನು ಮಾಡಬೇಕು ಇವಾಗ? ಅದು ನಮಗೆ ದೊಡ್ಡ ಸಂದಿಗ್ಧ ಆಗೋಗುತ್ತೆ. ನಮ್ಮನ್ನು ಸಂದಿಗ್ಧಕ್ಕೆ ತಳ್ಳಬೇಡಿ ಅಷ್ಟೇ. ಆಮೇಲೆ ನಿಮ್ಮಿಂದ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು ಪಾರ್ಟಿಸಿಪೆಂಟ್ಸಿಗೆ, ಅದು ದೊಡ್ಡ ಅನ್ಯಾಯ. ಯಾರೋ ಬರದೇ ಇದ್ದ ಕಾರಣ ಇನ್ಯಾರಿಗೂ ಅನ್ಯಾಯ ಆಗುತ್ತೆ ಅಲ್ವಾ? ಅಷ್ಟೆ. ಥ್ಯಾಂಕ್ ಯು. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಆಯಿತಾ? ಥ್ಯಾಂಕ್ ಯು ಪೀರಪ್ಪನವರೇ, ಥ್ಯಾಂಕ್ ಯು ಸೋ ಮಚ್. ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚೆಂಗಟಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ
ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು, ಕೊನೆಯನ್ನೆಂದು ಮುಟ್ಟದಿರು ಓ ಅನಂತವಾಗಿರು, ಕೊನೆಯನ್ನೆಂದು ಮುಟ್ಟದಿರು ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತತಾನಂತವಾಗಿ ಆಗುತ್ತಿಹೆನೆ ನಿತ್ಯಯೋಗಿ, ಅನಂತತಾನಂತವಾಗಿ ಆಗುತ್ತಿಹೆನೆ ನಿತ್ಯಯೋಗಿ, ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗು 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 ಆಗು, ಅನಂತವಾಗು 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 ಅನಂತವಾಗು, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಆಗು ನೀ ಅನಿಕೇತನ, ಆಗು ನೀ ಅನಿಕೇತನ. ವಿಶ್ವ, ಆ್ಯಕ್ಚುಲಿ ಕುವೆಂಪು ಅವರ ಈ ರಚನೆ ನಮ್ಮ ಪಠ್ಯಪುಸ್ತಕದಲ್ಲಿತ್ತು. ಕನ್ನಡ ಅಂದರೆ ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಏನೋ ಕನ್ನಡ ಇತ್ತು, ಬಟ್ ಈ ಪದ್ಯ ಅದರಲ್ಲಿ ಇತ್ತು. ಅರ್ಚನಾ ಮ್ಯಾಮ್, ನಾನು ಇಷ್ಟು ವರ್ಷಗಳಲ್ಲಿ ಅನಂತ ಸ್ವಾಮಿಯವರ ಟ್ಯೂನ್ ಕೇಳಿದ್ದೆ ಹಾಡಿದ್ದೆ, ನಮ್ಮ ಮಾವ ಸುಬಣ್ಣ ಅವರ ಟ್ಯೂನ್ ಕೇಳಿದ್ದೆ ಹಾಡಿದ್ದೆ. ಇವತ್ತು ಒಂದು ಹೊಸ ವರ್ಷನ್ ಕೇಳಿದೆ. ಇದು ಕೂಡ ಎಷ್ಟು ವಿಭಿನ್ನವಾಗಿ ಸುಂದರವಾಗಿದೆ. ಯಾರು ಸಂಗೀತ ಜನಾರ್ದನ್ ಚೆನ್ನಿ ಜನ್ನಿಯವರಾ? ಓಹೋ ಹೋ ಹೋ, ಓ ಶಬಾಷ್, ತುಂಬ ಚೆನ್ನಾಗಿದೆ, ವಿಭಿನ್ನವಾಗಿದೆ ಇದು. ಈ ಉಳಿದ ಎರಡು ಅನಂತ ಸ್ವಾಮಿ ಅವರದ್ದು ಸುಬ್ಬಣ್ಣ ಅವ್ರದ್ದು ವರ್ಷನ್ ಎಲ್ಲ ಇನ್ನು ಸ್ಲೋವರ್ ಟೆಂಪೋ ಅಲ್ಲಿ ಇನ್ನೊಂದು ಸ್ವಲ್ಪ ಅದು ಒಂಥರ ಗಾಂಭೀರ್ಯವಾಗಿ ಹೋಗ್ತಾ ಇರುತ್ತೆ. ಇದು ವೆರಿ ಒಂಥರ ಪೆಪ್ಪಿಯಾಗಿ ಇನ್ನೂ ಎಲ್ಲರನ್ನೂ ಹುರಿದುಂಬಿಸೋ ರೀತಿಯಲ್ಲಿದೆ. ಇದು ತುಂಬ ಖುಷಿಯಾಯಿತು. ಇವತ್ತು ನಿಮ್ಗೆ ಸುಮಾರು ಕಡೆ ತೊಡಕಾಯಿತು ಅಂತ ನನಗನ್ನಿಸ್ತು. ಸ್ಟಾರ್ಟಿಂಗ್ ಆಲಾಪ್ ಒಂದ್ಸಲಿ ಕೀಬೋರ್ಡ್ ಕೊಡಿ, ಆಲಾಪ್ ಒಂಚೂರು ಹಾಡಿ. ಹಾಂ,
ಸರಿಯಾಗಿ ಬಂತು. ಆವಾಗ ನೀವು ಏನು ಯಾವ ಸ್ವರಗಳು ಹಾಡಿದ್ರಿ, ಯಾವ ನೋಟ್ಸ್ ಹಾಡಿದ್ರಿ ನಂಗೆ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಇನ್ನೊಮ್ಮೆ ಕೇಳಬೇಕಾಯ್ತು. ಆಮೇಲೆ ಎಲ್ಲಿಯೂ ನಿಲ್ಲದಿರು ಹೇಗೆ ಬರುತ್ತೆ ಹಾಡಿ, ನಂಗೆ ಅದು ಕೂಡ ಅರ್ಥ ಆಗಲಿಲ್ಲ. ಎಲ್ಲಿಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು, ಕೊನೆಯನ್ನೆಂದು ಅದು ಮುಟ್ಟದಿರು. ಓಕೆ, ಈಗಲೂ ರಿಜಿಸ್ಟರ್ ಆಗಲಿಲ್ಲ. ಬರೀ ಪಂಚಮ ಕೊಡಿ ಹಾಡಿ. ಎಲ್ಲಿಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು. ಮನೆಯನೆಂದು ಕಟ್ಟದಿರು, ಹಾಗ ಓಕೆ. ಅದು ಸ್ವಲ್ಪ ಇನ್ನು ನೀವು ಕಾನ್ಫಿಡೆಂಟಾಗಿ ಹಾಡಬೇಕಿತ್ತು. ಅನಂತವಾಗಿ ಕೂಡ ಹಾಡಿ ಒಮ್ಮೆ. ಅನಂತವಾಗಿ ಆಗುತ್ತಿಹೆನೆ ನಿತ್ಯ ಯೋಗಿ, ಅನಂತವಾಗಿ ಆಗುತ್ತಿಹೆನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು. ಹಾಂ, ಈ ಎಲ್ಲ ಜಾಗಗಳು ರಿಜಿಸ್ಟರ್ ಆಗಲಿಲ್ಲ. ನೀವೇ ಡೌಟ್ಫುಲ್ಲಾಗಿ ಹಾಡ್ದ ಹಾಗಿತ್ತು. ಸೊ ಕೆಲವೊಂದು ಜಾಗಗಳಲ್ಲಿ ಇನ್ನೂ ಸ್ವಲ್ಪ ಹಿಡಿತ ಕೊಟ್ಟು ಹಾಡೋದನ್ನು ಒಂಚೂರು ಗಮನ ಕೊಡಿ ಅಷ್ಟೇ. ಅದು ಬಿಟ್ಟು ತುಂಬ ಚೆನ್ನಾಗಿ ಹಾಡಿದ್ರಿ. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ಪ್ರೇಮ್ಗಲ್ ಸರ್. ವಿಶ್ವನಾಥ್ ಸರ್, ಮೊದಲನೇದಾಗಿ ಒಂದು ಚಪ್ಪಾಳೆ ಬರಬೇಕು. ಯಾಕಂದರೆ ರಾಷ್ಟ್ರಕವಿ ಕುವೆಂಪುರವರನ್ನ ಈ ವೇದಿಕೆಗೆ ತಂದ್ರಿ. ವಿಶ್ವಮಾನವ ಸಂದೇಶವನ್ನು ಸಾರಿದಂಥ ಮಹಾನ್ ಪುರುಷ ಅಲ್ವೇ? ಈ ಹಾಡನ್ನು ಮೇಡಮ್ ಹೇಳಿದಾಗೆ ಒಬ್ಬೊಬ್ಬರು ಒಂದೊಂದು ಟ್ಯೂನಲ್ಲಿ ಒಂದು 2-3 ಟ್ಯೂನ್ ರಿಜಿಸ್ಟರ್ ಆಗಿದೆ, ಹಾಡ್ತಾರೆ. ಬಟ್ ನೀವು ನಮ್ಮ ಜೆನ್ನಿ ಅವರ ಟ್ಯೂನನ್ನು ಆಯ್ಕೆ ಮಾಡಿಕೊಂಡು ಹಾಡಿದ್ರಿ. ಈ ಹಾಡಿಗಿಂತ ಮುಖ್ಯವಾಗಿ ನಮಗೆ ಒಂದೊಂದು ಪದಗಳಲ್ಲಿರ್ತಕ್ಕಂಥ ಅರ್ಥ ಅದು ಎಲ್ಲಿ ರೀಚ್ ಆಗಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರಾದರೂ ಕುಪ್ಪಳ್ಳಿನ ನೋಡದೇ ಇರೋರು ಒಂದು ಸಾರಿ ಅಲ್ಲಿ ಹೋಗಬೇಕು. ಅದೊಂದು ಅದೇನು ಹೇಳಬೇಕು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅಂಥ ಒಂದು ಪವಿತ್ರವಾದ ಸ್ಥಳ, ಆ ಕುವೆಂಪು ಜನ್ಮಸ್ಥಳವನ್ನು ನೋಡಿದ್ರೆ ಎಲ್ಲರಿಗೂ ಒಂದು ರೀತಿಯ ಒಂದು ಚೇತನ ತಾನಾಗೆ ಉಕ್ಕಿ ಬರ್ತದೆ ಅಲ್ಲಿ, ಅಲ್ವೇ? ಅದನ್ನು ಆ ಕುವೆಂಪುರವರು ಬಾಲ್ಯ ಕಳೆದಿರ್ತಕ್ಕಂಥ ಜಾಗದಲ್ಲಿ ಅವರು ಇಂಥ ಒಂದು ಹಾಡುಗಳನ್ನು ಈ ಪ್ರಪಂಚಕ್ಕೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ನಾವು ಸಾಲದು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ನೀವು ಚೆನ್ನಾಗಿ ಹಾಡಿದ್ರಿ. ಬೇರೆ ಟ್ಯೂನಲ್ಲಿ ಹಾಡಿದರೂ ಸಹ ಸಂದೇಶ ಅದು ಎಲ್ಲ ಗಾನ ಸಿಂಚನ ನೋಡ್ತಕ್ಕಂಥ ಎಲ್ಲರಿಗೂ ಅದು ತಲುಪಲಿ ಅಂತ ಹೇಳ್ತಾ ನಿಮಗೆ ಶುಭವಾಗಲಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ವಿಶ್ವನಾಥ್ ಸರ್, ವಿಶ್ವ ಮಾನವತೆಯ ಸಂದೇಶವನ್ನು ಸಾರುವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಲ್ವಾ? ಒಳ್ಳೆ ಹಾಡಿದು. ಇದು ಜನಪದ ಶೈಲಿಯ ಒಂದು ರಾಗದ ಚರ್ಯೆ ಇದರಲ್ಲಿದೆ. ಒಳ್ಳೆಯ ಟ್ಯೂನ್, ಭಾಳ ಚೆನ್ನಾಗಿದೆ. ಅದು ತುಂಬ ಚೆನ್ನಾಗಿದೆ ಕೇಳಲಿಕ್ಕೆ. ಒಂದು ಬಡ್ದೆಪ್ಪಿಸುವಂಥ ಒಂದು ರೀತಿಯಲ್ಲಿದೆ ಅದು. ಹಾಡಿನ ಬಗ್ಗೆ ಎಲ್ಲ ಈಗಾಗಲೇ ಹೇಳಿದಾರಲ್ವ. ಕೊನೇ ಸಾಲನ್ನು ಹಾಡಿದ್ರಲ್ಲ, ಅನಂತವಾಗು ಅನಂತವಾಗು ಅಂತ ಹಾಡ್ತಿದ್ರಿ. ಅದನ್ನು ಬಿಡಿಸಿ ಹೇಳಬಾರ್ದು. ಅನಂತವಾಗು ಅನಂತವಾಗು ಅಂತಲೇ ಹೇಳಿದ್ರಿ ಕೊನೇ ಸಾಲು. ಅನಂತವಾಗು 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 ಅನಂತವಾಗು. ಹೌದಲ್ಲ? ಹೌದು. ಆ ಪದನ ಬಿಡಿಸೋ ಹಾಗಿಲ್ಲ. ಬಿಡಿಸಿದ್ರೆ ಬೇರೆ ಅರ್ಥ ಆಗುತ್ತೆ ಅಲ್ವಾ? ಅನಂತವಾಗು 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 ಅಂತಲೇ ಹೇಳ್ಬೋದು. ಅನಂತವಾಗು ಅಂದರೆ ಬೇರೆ ಅರ್ಥ ಆಗುತ್ತೆ. ಹೌದು. ಗಮನ ಹರಿಸ್ಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವಿಶ್ವನಾಥ್ ಅವರೇ, ಖುಷಿ ಆಯ್ತಾ? ಓಕೆ, ಗುಡ್ ಲಕ್ಸ್ ನಿಮಗೆ. ಥ್ಯಾಂಕ್ ಯು. ಇವರು ಯಾತ್ರಲ್ಲಿ ಕಮ್ಮಿ ಹೇಳತ್ತೆ, ಅತ್ತೆ ಅತ್ತೆ ನನ್ನತ್ತೆ, ನನ್ನ ದಡ್ಡ ಅಂತಾರೆ ನನ್ನತ್ತೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಯಪ್ಪ ಏನು ಬಿಸಿಲಪ್ಪ, ಬೆಂಗಳೂರು ಬಲ್ದೋಡ್ತೇಳು. ಯಾಕೋ ಯಾಕೋ ಮನೆ ಹಾಳಳಿಯ ಬರ್ತೀನಿ ಅಂದವ್ ಇನ್ನೂ ಬರಲೇ ಇಲ್ಲ, ಎಲ್ಲ ಹಾಳಾಗೋದ್ನೋ. ಯಾಕೋ ನಮ್ಮ ಅತ್ತೆಗಿತ್ತೆ ನೋಡ್ದ, ಸುಭದ್ರ ಕಲ್ಯಾಣಿ ಅಂತ ನಮ್ಮ ಅತ್ತೆ ಹೆಸರು ನೋಡ್ದ. ಯಾಕೋ ಮಾತಾಡ್ತಿಲ್ಲಲ್ಲ ಇದು. ಅಳಿಯ ಅಳಿಮಯ್ಯ ತಡಿ ನೋಡ್ತೀನಿ. ಎಲ್ಲ ಅಣ್ಣ ಔಡಿ ಹುಡು ವಾಟ್ ಇಂಗ್ಲೀಷು ಯಾವ ವಾಟ ವಾಟ ಅಂತವನೇ. ಅವನ್ಗೆ ಇಂಗ್ಲೀಷ್ ಬರೋಕ್ಕಿಲ್ಲಲ್ಲ. ಅದೇ ಏನು ತಿಳ್ಕೊಂಡಿದ್ದೀನಿ. ಆಯ್ತು, ಕಾಲ್ಜಾರ್ ಇದ್ಮೇಲೆ ಇವ್ರಿಗೆ ಹೆಂಗೆ ಹೋಗೋದು?
ಕಾಲ್ ಜಾರಿದ ಮೇಲೆ ಕೈ ಇವ್ರಿಗೆ ಹೆಂಗ್ ಹೋಗೋದು? ಸುತ್ತಿ ಬಳಸಿ ಸುತ್ತ ಆಡ್ಕೊಂಡು ಹೋಗು. ಹೆಂಗಪ್ಪ ನಮ್ಮ ಅತ್ತೆ ಬೇರೆ ನೋಡಕ್ ಹೋಗ್ಬೇಕು ನಾನು. ಬರ್ತೀನಿ ಅಂದ ಅಯ್ಯೋ, ಬಡ್ಡಿ ಮಗ. ಈ ಬಿಬ್ರೆ ಹೆಣ್ಮಕ್ಳು ನಾಟಿ ಕೋಳ್ ಸಾರು ಮಾಡಿ ನಾನು ಇಲ್ಲಿ ಕಾಯ್ತೀವ್ನಿ, ಬರ್ಲೇ ಇಲ್ವಲ್ಲ, ಎಲ್ಲ ಹಾಳಾಗೋದ ಇವನು ಅಳಿಯ. ಓ ಇವ್ರ್ಯಾರೋ ದೊಡ್ಡ ಮನ್ಸವ್ರಲ್ಲಪ್ಪ ಅಲ್ಲಿ. ಬುದೇ ಏನ್ ಸುಮ್ಮನೆ ಕೂತಿದ್ದೀರಾ? ಏನ್ ಮಾತಾಡ್ತದ್ದು? ಮಾತಾಡ್ಸಿ ನೋಡೋಣ. ಈ ಮಾತಾಡ್ಸಿ ಸ್ವಾಮಿ. ಕಾಸು ಹುಷಾರು ಹುಷಾರು. ಬೋಟಿ ಕೊತ್ತೀನಿ ಸ್ವಾಮಿ. ಮಾತಾಡ್ಸು ಸ್ವಾಮಿ, ಮಾತಾಡ್ಸು ಸ್ವಾಮಿ. ಏನದು ಕುಯ್ ಕುಯ್ ಅಂತದದು? ಓ ಇವ್ರು ಯಾರೋ? ಬುದೇ ನಮಸ್ತೆ ಬುದೇ. ಏನು ಬುದೇ ಅದು? ಏನೋ ಅದೇ ಅದು ಮಾತಾಡ್ತದ? ಅದೇ ಮಾತಾಡುತ್ತೆ. ಮಾತಾಡ್ಸಿ ನೋಡೋಣ. ಕೇಳಿಸ್ತಾ ಇದೆಯಾ? ಮಾತಾಡ್ಸಿ ಸ್ವಾಮಿ. ಇಲ್ಲ ಜೀವನದಲ್ಲಿ ಒಂದೇ ಒಂದು ಸುಳ್ಳು ಹೇಳದಿದ್ರೆ ಮಾತಾಡೋದು. ಪರವಾಗಿಲ್ಲ ಸ್ವಾಮಿ, ಮಾತಾಡ್ ಸ್ವಾಮಿ ಒಂದ್ಸಲಿ ನೋಡೋಣ. ಏ ನಮ್ಮ ಮೈಕ್ಳುಗಳು ಪಿಳ್ಗೋಬಿ ಉತ್ತಾರಲ್ಲ ನಮ್ಮ ಮಟ್ಟಿ ಒಳಗ, ಅದಿದು. ಓ ನಮ್ಮ ಅತ್ತೆ ಸುಭದ್ರ ಕಲ್ಯಾಣಿ ಅಲ್ಲಿ ಇದ್ದಂಗ ಅವಳೆ ಹಂಗೋ ಬಂದ್ಬಿಟ್ನಪ್ಪ. ತಡಿ ಓದ್ತೀನಿ. ಸ್ವಾಮಿ ಪಕ್ಕದಲ್ಲೇ ಕೋಲ್ ಹಿಡ್ಕೊಂಡು ಕೂತಿದ್ದಾರೆ. ಪಕ್ಕದಲ್ಲೇ ಕೋಲ್ ಹಿಡ್ಕೊಂಡು. ಓಹೋ ಇವ್ರ್ಯಾರೋ? ಸರಿನಪ್ಪ. ಅತ್ತೆ ಅತ್ತೆ ಸೋದರತೆ ನಂದಡ್ಡ ಅಂತರ್ ನನ್ನತ್ತೆ. ಅತ್ತೆ ಅತ್ತೆ ಸೋದರತೆ ನಂದಡ್ಡ ಅಂತರ್ ನನ್ನತ್ತೆ. ನಂದಡ್ಡ ಅಂತರ್ ನನ್ನತ್ತೆ. ನಾನು ಯಾವ್ದ್ರಲ್ಲಿ ಕಮ್ಮಿ ಹೇಳತ್ತೆ? ಅಯ್ಯೋ ನನ್ನ ಸೋದರಳಿಯ ನೀನ್ ಯಾವಾಗ ಬಂದ್ಯೋ ನನ್ನಳಿಯ. ಅಯ್ಯೋ ನನ್ನ ಸೋದರಳಿಯ ನೀನ್ ಯಾವಾಗ ಬಂದ್ಯೋ ನನ್ನಳಿಯ. ಕಾರ್ನಾಗ ಬಂದ್ಯೋ ನನ್ನಳಿಯ, ನಿನ್ ಬೈಕ್ನಾಗ ಬಂದ್ಯೋ ನನ್ನಳಿಯ. ಕಾರ್ನಾಗೂ ಇಲ್ಲ ಬೈಕ್ನಾಗೂ ಇಲ್ಲ, ಕಾರ್ನಾಗೂ ಇಲ್ಲ ಬೈಕ್ನಾಗೂ ಇಲ್ಲ. ಅದೇ ಮುಚ್ಚೋ ಮೂದೇವಿ, ಮತ್ತಿನ್ಯಾವ್ದ್ರಲ್ಲಿ ಬಂದೆ ಹೇಳ್ ಸಾಯಿ. ನಡ್ಕೊಂಡ್ ಬಂದೆ ಕಾಣತ್ತೆ. ಅತ್ತೆ ಅತ್ತೆ ಸೋದರತೆ ನಂದಡ್ಡ ಅಂತರ್ ನನ್ನತ್ತೆ. ಅತ್ತೆ ಅತ್ತೆ ಸೋದರತೆ ನಂದಡ್ಡ ಅಂತರ್ ನನ್ನತ್ತೆ. ಅದು ಕಮ್ಮಿನೇ ಆಯ್ತು, ಇನ್ನು ಜಾಸ್ತಿ ಅನ್ಬೇಕಿತ್ತು. ಬಿಸ್ನೀರ್ ಕೊಡ್ಲೋ ನನ್ನಳಿಯ, ನಿಂಗ್ ತಣ್ಣೀರ್ ಕೊಡ್ಲೋ ನನ್ನಳಿಯ. ಬಿಸ್ನೀರ್ ಕೊಡ್ಲೋ ನನ್ನಳಿಯ, ನಿಂಗ್ ತಣ್ಣೀರ್ ಕೊಡ್ಲೋ ನನ್ನಳಿಯ. ಬಿಸ್ನೀರು ಬೇಡ ತಣ್ಣೀರು ಬೇಡ, ಬಿಸ್ನೀರು ಬೇಡ ತಣ್ಣೀರು ಬೇಡ. ಅದೇ ಮೂದೇವಿ, ಇನ್ಯಾವ್ ನೀರ್ ಬೇಕು ಬುಗಳು? ಕಳಗಚ್ಚಿದ್ರೆ ಉಯ್ಯತ್ತೆ. ರಾಮ ರಾಮ. ಸೋದರತೆ ನಂದಡ್ಡ ಅಂತ ನನ್ನತ್ತೆ. ನನ್ನ ಯಾವ್ದ್ರಲ್ಲಿ ಕಮ್ಮಿ ಹೇಳತ್ತೆ? ಅದೇ ಏನೋ ಇದು ಹಾಲು ಕುಡ್ದಿಯೋ ನನ್ನಳಿಯ, ನಿನ್ ಆರ್ಲಿಕ್ಸ್ ಕುಡ್ದಿಯೋ ನನ್ನಳಿಯ. ಹಾಲು ಕುಡ್ದಿಯೋ ನನ್ನಳಿಯ, ನಿನ್ ಆರ್ಲಿಕ್ಸ್ ಕುಡ್ದಿಯೋ ನನ್ನಳಿಯ. ಹಾಲು ಬೇಡ ಆರ್ಲಿಕ್ಸು ಬೇಡ, ಹಾಲು ಬೇಡ ಆರ್ಲಿಕ್ಸು ಬೇಡ. ಅದೇ ಏನ್ ಬೇಕು ನಿನ್ಗೆ? ಗಂಜಲ ಇದ್ರೆ ಉಯ್ಯತ್ತೆ. ಅಟ್ಟೆ ಅಟ್ಟೆ ಸೋಡ್ರತ್ತೆ ನಂದಡ್ಡ ಅಂತ ನನ್ನತ್ತೆ. ಅಟ್ಟೆ ಅಟ್ಟೆ ಸೋಡ್ರತ್ತೆ. ನಾನು ಯಾವ್ದ್ರಲ್ಲಿ ಕಮ್ಮಿ ಹೇಳತ್ತೆ? ಎಲ್ಲಾದ್ರಲ್ಲೂ ಕಮ್ಮಿ ಕಣ್ಣ. ಅವನು ಯಾರೋ ದಡ್ಡ ಅನ್ಬಿಟ್ಟ ನನ್ನ. ಅವನೇ ಬುದ್ಧಿವಂತ, ನಿನ್
ದಡ್ಡನಿಗಿಂತ ದಡ್ಡ. ಚಾಪೆ ಆಸೋನ ನನ್ನಳಿಯ ನಿನ್ಗಾಸ್ಗೆ ಆಸೋನ ನನ್ನಳಿಯ ಚಾಪೆ ಆಸೋನ ನನ್ನಳಿಯ ನಿನ್ಗಾಸ್ಗೆ ಆಸೋನ ನನ್ನಳಿಯ ಚಾಪೆಯು ಬೇಡ ಆಸ್ಕೆಯು ಬೇಡ ಚಾಪೆಯು ಬೇಡ ಆಸ್ಕೆಯು ಬೇಡ ಅಳಿಮಯ್ಯ ಹಾ ಹರ್ದೋಗಿರೋ ಗೋಣಿ ಚೀಲ ಅಸ್ಲಾ? ಗೋಣಿ ಚೀಲ ಆಶತ್ತೆ ಅಟ್ಟೆ ಅಟ್ಟೆ ಸೋಡ್ರಟ್ಟೆ ನನ್ನ ದಡ್ಡ ಅಂಟರೆ ನನ್ನತ್ತೆ ದಡ್ಡ ಅಂಟರೆ ನನ್ನತ್ತೆ ನಾನು ಯಾವ್ದ್ರಲ್ಲಿ ಕಮ್ಮಿ ಹೇಳತ್ತೆ ಕೋಳಿ ಕುಯ್ಯೋನ ನನ್ನಳಿಯ ನಿನ್ ಕುರಿಯ ಕುಯ್ಯೋನ ನನ್ನಳಿಯ ಕೋಳಿ ಕುಯ್ಯೋನ ನನ್ನಳಿಯ ನಿನ್ ಕುರಿಯ ಕುಯ್ಯೋನ ನನ್ನಳಿಯ ಕೋಳಿಯು ಬೇಡ ಕುರಿಯು ಬೇಡ ಕೋಳಿಯು ಬೇಡ ಕುರಿಯು ಬೇಡ ಅದೇ ಇನ್ನೇನ್ ಕುಯ್ಬೇಕು ಹೇಳೋ? ನಾಯಿ ಇಟ್ರೆ ಕುಯ್ಯತ್ತೆ ಅಟ್ಟೆ ಅಟ್ಟೆ ಸೋಡ್ರಟ್ಟೆ ನನ್ ದಡ್ಡ ಅಂಟರೆ ನನ್ನಟ್ಟೆ ದಡ್ಡ ಅಂಟರೆ ನನ್ನಟ್ಟೆ ನನ್ ಯಾವ್ದ್ರಲ್ಲಿ ಕಮ್ಮಿ ಹೇಳತ್ತೆ ಎಲ್ಲಾದ್ರಲ್ಲೂ ಕಮ್ಮಿ ಕಳ್ಳ. ದೊಡ್ಡ ಮಗಳು ಬೇಕು ನನ್ನಳಿಯ ನಿನ್ಗೆ ಚಿಕ್ಕ ಮಗಳು ಬೇಕು ನನ್ನಳಿಯ ದೊಡ್ಡ ಮಗಳು ಬೇಕು ನನ್ನಳಿಯ ನಿನ್ಗೆ ಚಿಕ್ಕ ಮಗಳು ಬೇಕು ನನ್ನಳಿಯ ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ ಚಿಕ್ಕ ಮಗಳು ಬೇಡ ದೊಡ್ಡ ಮಗಳು ಬೇಡ ಅಟೇ ನಮ್ಮ ಮನೆ ಮೂಲೆಯಲ್ಲಿ ತುಂಬಾ ಚೆನ್ನಾಗಿರೋ ಹುಡುಗಿ ಇದ್ದಾಳೆ, ಅವಳನ್ನ ಕೊಡ್ಲೇನೋ ಅಳಿಯ? ಬೇಡ ಅತ್ತೆ, ನೀನೇ ಬೇಕು ನೆಟ್ಟುಗು ಮಾತಾಡು ನನ್ನಡಿಯ ನಿನ್ ಮೆಟ್ನ ಕೊಡಿತೀನಿ ಸೋದರಳಿಯ ನೆಟ್ಟುಗು ಮಾತಾಡು ನನ್ನಳಿಯ, ನಿನ್ ಮೆಟ್ನ ಕೊಡ್ತೀನಿ ಸೋದರಳಿಯ. ತೆಪ್ಪಾಯ್ತು ನನ್ನತ್ತೆ ನನ್ನಮ್ಮೂರ್ಗೆ ಹೋಯ್ತೀನಿ ಕಾಣತ್ತೆ ನೆಟ್ಟಗೆ ಮಾತಾಡು ನನ್ನಳಿಯ, ನಿನ್ ಮೆಟ್ನ ಕೊಡ್ತೀನಿ ಸೋದರಳಿಯ. ತಪ್ಪಾಯ್ತು ನನ್ನತ್ತೆ ನನ್ನಮ್ಮೂರ್ಗೆ ಹೋಯ್ತೀನಿ ಕಾಣತ್ತೆ ಹೋಗು ಹೋಗು, ಹಂಗೆ ಹೋಗ್ಬಿಡು. ಹಲೋ ಅಳಿಯ, ಬ್ರಿಲಿಯಂಟ್ ಅಳಿಯ, ಏನಿದೆಲ್ಲ? ಥ್ಯಾಂಕ್ ಯು. ಅಯ್ಯೋ ನಮ್ಮ ಅತ್ತೆಗಂತ ತೊಂದೆ. ಹೌದಾ? ಅತ್ತೆಗೂ ಬರ್ಲಿ ಜೋರ್ ಚಪ್ಪಾಳೆ. ಅಳಿಯ ಮೇಡಮ್ ಸಕ್ಕದಾಗಿದೆ ಗೆಟಪ್. ಹೌದಾ? ಆಮೇಲೆ ಎಲ್ಲಾ ನಮ್ಮ ಕಡೆ ಎರಡನೇ ಅತ್ತೆ ಇವ್ರು. ಹೌದಾ? ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ ಅದೇ ನೀನೇ ಇದ್ರೆ ಸಾಕೊಟ್ಟೆ. ಐಶು ನೆಟ್ಟಿಗೆ ಮಾತಾಡೋ ನನ್ನ ಅಳಿಯ. ನೆಟ್ಟಗ್ ಮಾತಾಡು ನನ್ನಳಿಯ, ನಿನ್ ಮೆಟ್ನಾಗ ಹೊಡಿತೀನಿ ನನ್ನಳಿಯ. ಅತ್ತೆ ಬಲ್ಕ ಆಟಿ ಅತ್ತೆ ಇದು. ನಮ್ಮ ಈ ದಡ್ಡ ಅಳಿಯ ಹೇಗನ್ನಿಸ್ತು? ಗೋವಿಂದರಾಜು, ಮೇಡಮ್ ಆಹಾಹಾ, ದೃಷ್ಟಿ ತೆಗಿಬೇಕು ನಿಮಗೆ. ಏನು ಗೆಟಪ್ಪು ಇಲ್ಲೆಲ್ಲ ಹೂವು, ಇಲ್ಲಿ ಕೂಲಿಂಗ್ ಗ್ಲಾಸು. ಅಲ್ಲ, ನಮ್ಮದೆಲ್ಲ ಮಾತುಕತೆ ಎಲ್ಲ ಆದಮೇಲೆ ಒಂಚೂರು ಇಲ್ಲಿ ಬನ್ನಿ ಆಯಿತಾ, ನಮ್ಮ ಹತ್ರ, ನಮ್ಮ 3 ಜನದ ಹತ್ರ. ಆ ಹಾರ ಮಾತ್ರ ತೆಕ್ಕೊಡಿ. ಆ ಹೂವಿನ ಹಾರ ಅಲ್ಲ, ಅದ್ರ ಪಕ್ಕದ ಹಾರ, ಪಕ್ಕದ್ದು ಈ ಹಾರ. ಅದು ಮಾತ್ರ ನಮಗೆ ಕೊಟ್ಬಿಡಿ ಆಯ್ತಾ. ಇವತ್ತು ನೀವು ಹೇಗೆ ಅನ್ನಿಸ್ತಿದ್ರಿ ಅಂದರೆ ನಿಮ್ಮ ವೇಷಭೂಷಣ, ನೀವು ಹಾಡಿದ ಶೈಲಿ ಎಲ್ಲ ಬೋತ ಇಲ್ಲ ಪಿಜಾಚಿ ಇಲ್ಲ ಅಣ್ಣ ಅನ್ನಂಗೆ ಇತ್ತು. ಒಳ್ಳೆ ಶ್ರೀರಾಮಚಂದ್ರದಲ್ಲಿ ರವಿಚಂದ್ರನ್ ಅವರ ಇನ್ನೊಂದು ಪಾತ್ರ ನೋಡ್ದಂಗೆ ಆಗ್ತಾ ಇತ್ತು ನನಗೆ. ನೀವು ನಿಮ್ಮ ವೇಷಭೂಷಣ, ನಿಮ್ಮ ಪ್ರಸ್ತುತಿ, ಆಮೇಲೆ ನೀವು ಆ್ಯಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟೇಜ್ ಸೆಟಪ್ ಮಾಡ್ತಿರಲ್ಲ, ಎಲ್ಲವೂ ಅದ್ಭುತ. ಈಗ ಬರ್ತೀನಿ ಪಾಯಿಂಟಿಗೆ. ಶ್ರುತಿ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೋಬೋದಾಗಿತ್ತು ನೀವು, ಯಾಕಂದರೆ ಈ ಹಾಡಿನಲ್ಲಿ ಏರಿಳಿತವೇ ಇಲ್ಲ.
ಅಲ್ವಾ? ಇದು ಹೆಂಗಿದೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಥರನೇ ಇದೆ. ಅಂದರೆ ನರ್ಸರಿ ರೈಮ್ ಥರ ಇದೆ, ಬೇರೆ ಏನೂ ನಿಮಗೆ ಕೆಲಸ ಇಲ್ಲ. ಆಮೇಲೆ ಎಲ್ಲೂ ಹೆಚ್ಚಿಗೆ ಮೇಲಿನ ಸ್ವರಗಳಿಗೆ ಹೋಗೋದು ಇಲ್ಲ. ಅದು ಪಲ್ವಿ ಚರಣ ಎರಡೂ ಒಂದೇ ಥರ ಇದೆ. ಸೊ ನೀವಿನ್ನೂ ನಿಮ್ಗೆ ಎಂಥ ರೇಂಜ್ ಇದೆ ನಿಮಗೆ, ಎಷ್ಟು ಹೈ ಪಿಚ್ಚಲ್ಲಿ ಹಾಡಬಲ್ರಿ. ಇಲ್ಲ ಮೇಡಮ್, ಅದು ಸ್ವಲ್ಪ ವಾಯ್ಸು ನನಗೂ ಸ್ಟ್ರೈನ್ ಆಗಿತ್ತು. ಹಾಂ, ವಾಯ್ಸು ಸ್ವಲ್ಪ ಸ್ಟ್ರೈನ್ ಆಗಿತ್ತು, ಹಾಗಾಗಿ ತಿರ್ಗಾ ಅಲ್ಲಿ ಕರ್ಕೊಂಡ್ಬಿಡೋದು ಅಂದ್ಬಿಟ್ಟು. ಇಲ್ಲ ಅಷ್ಟೊಂದು ಜಾಸ್ತಿನೂ ಅಲ್ಲ. ಈಗ ನೀವು ತಗೊಂಡು ತುಂಬ ಲೋ ತಗೊಂಡ್ರಿ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬ ಜೋರಾಗಿ ಬರ್ತಾ ಇತ್ತು. ತುಂಬ ಜೋರಾಗಿ ಬರ್ತಾ ಇತ್ತಾ? ಇಲ್ಲಿ ಏನಾಗುತ್ತೆ, ನೀವು ಯಾವ ಎನರ್ಜಿ ಕೊಡ್ತೀರಲ್ಲ, ಈ ಹಾಡನ್ನ ಪ್ರಸ್ತುತಪಡಿಸುವಾಗ ಒಂದು ಎನರ್ಜಿ ಏನು ಕೊಡ್ತೀರಿ, ಅವಾಗ ಏನಾಗುತ್ತೆ, ನೀವು ಕಮ್ಮಿ ಶ್ರುತಿ ತೊಗೊಂಡ್ರೆ ಆ ಎನರ್ಜಿಗೂ ಆ ಶ್ರುತಿಗೂ ಮ್ಯಾಚ್ ಆಗದೇ ನೀವು ಶಾರ್ಪ್ ಹಾಡೋಕ್ಕೆ ಶುರು ಮಾಡ್ತೀರಿ. ಜೋರಾಗಿ ಹಾಡಿ ಆ ಒಂದು ಭಾವನೆನ ಎಮೋಟ್ ಮಾಡೋಕ್ಕೆ ಹೋದಾಗ ನೀವು ಶ್ರುತಿ ತಪ್ಪಿ ಬಹಳಷ್ಟು ಕಡೆ ಶಾರ್ಪ್ ಹಾಡಿದ್ರಿ. ಸೊ ನೀವು ಬಹುಶಃ ಒಂದು ಮನೆ ಜಾಸ್ತಿ ಎತ್ತರದಲ್ಲಿ ತಗೊಂಡಿದ್ರೆ, ಇದು ಎಷ್ಟರಲ್ಲಿ ಹಾಡಿದ್ದು, ಜಿ ಎಲ್ ಹಾಡಿದ್ದಾ? ಹಾಂ, ಎ ಕೊಡಿ ಅಥವಾ ಸಿ ಎಲ್ ಹಾಡಿ ನೋಡೋಣ. ಈಗ ಅತ್ತೆ ಅತ್ತೆ ನನ್ನತ್ತೆ ನನ್ನ ದಡ್ಡ ಅಂತರ್ಯಾಕತ್ತೆ, ದಡ್ಡ ಅಂತರ್ಯಾಕತ್ತೆ ನನ್ನ ಯಾದ್ರ ಕಮ್ಮಿ ಹೇಳತ್ತೆ. ನೆಕ್ಸ್ಟ್, ಚಿಕ್ಕ ಮಗಳು ಬೇಕು ನನ್ನಳಿಯ, ನಿನ್ ದೊಡ್ಡ ಮಗಳು ಬೇಕು ನನ್ನಳಿಯ, ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ, ಚಿಕ್ಕ ಮಗಳು ಬೇಡ ದೊಡ್ಡ ಮಗಳು ಬೇಡ, ನೀನೇ ಇದ್ರೆ ಸಾಕತ್ತೆ. ಹೆಂಗ್ ಬರ್ತಾ ಇದೆ ಗೊತ್ತಾ? ಇವಾಗ ಆರಾಮಾಗಿ ಹಾಡ್ತಾ ಇದ್ದೀರಲ್ಲ. ಸೀನೆ ತಗೊಂಡಿದ್ದು ಪ್ರಾಕ್ಟೀಸ್ ಸಿ ಎಲ್ ಮಾಡಿದ್ರಾ? ಅಂದ್ರೆ ಇಲ್ಲಿ ಬಂದಾಗ ಸ್ವಲ್ಪ ತೊಂದರೆ ಅನ್ನಿಸ್ತಾ? ಆಗ್ತಾ ಇತ್ತು, ಅದಕ್ಕೆ ಕಡಿಮೆ ಮಾಡ್ಕೊ. ಬಟ್ ನೀವು ಸಿಯಿಂದ ಜಿಗೆ ಅಂದರೆ ಸಿಕ್ಕಾಪಟ್ಟೆ ಮನೆಗಳು ಕಮ್ಮಿ ಮಾಡ್ಕೊಂಡ್ಬಿಟ್ರಿ. ಚಾಪೆಯು ಬೇಡ ಅಷ್ಟೇಯು ಬೇಡ, ಚಾಪೆಯು ಬೇಡ ಅಷ್ಟೇಯು ಬೇಡ. ಅಳಿಮಯ್ಯ, ಹಾ ಹೊರದೋಗಿರೋ ಗೋಣಿ ಚೀಲ ಅಸ್ಲ ಗೋಣಿ ಚೀಲ ಆಶತ್ತೆ. ಒಂದು ಮನೆ ಕಮ್ಮಿ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು. ಸಿ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಬಿ ಫ್ಲ್ಯಾಟಲ್ಲಿ ಹಾಡಿದ್ರಾದರೂ ಆಗ್ತಿತ್ತು ಅಲ್ವಾ? ಎ ಶಾರ್ಪಲ್ಲಿ ಹಾಡಿದ್ದಿದ್ರೆ ಅದೂ ಸಾಕಾಗ್ತಿತ್ತು. ನೀವು ಜಿ ತುಂಬಾ ಕಮ್ಮಿ ಇಳಿಸ್ಬಿಟ್ರಿ. ಸೊ ನೆಕ್ಸ್ಟ್ ಟೈಮಿಂದ ಒಂದು ಕಷ್ಟ ಆಗ್ತಿದೆ ಅಂದರೆ ಒಂದು ಮನೆ ಇಳಿಸ್ಕೊಳ್ಳಿ, ತೀರಾ ಎರಡೂವರೆ ಮನೆ ಎಲ್ಲ ಇಳಿಸ್ಬಿಡ್ಬೇಡಿ, ಆಯಿತಾ? ಬಟ್ ತುಂಬ ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಅದಕ್ಕೆ ಮಾತ್ರ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ವೆರಿ ಗುಡ್. ಹೀಗೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾಯಿರಿ. ಬಹುಶಃ ಈ ಸಂಚಿಕೆ ನೋಡಿದ್ರೆ ಅವರವರ ಮನೆಗಳಲ್ಲಿ ಯಾರು ಅವ್ರ ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡಿರಲ್ಲ, ಎಲ್ಲ ಎದ್ದು ಕುಣಿತಿರ್ತಾರೆ. ಅವರ ಅಳಿಯಂದ್ರೆಲ್ಲ ಅತ್ತೆಯರನ್ನು ಹೋಗಿ ಹಿಡ್ಕೊಂಡು ಕಾಡಕ್ಕೆ ಶುರು ಮಾಡ್ತಾರೆ ಬಹುಶಃ ಈ ಹಾಡನ್ನು ನೋಡಿಬಿಟ್ಟು. ಅಷ್ಟು ಮಜವಾಗಿತ್ತು. ವೆರಿ ಗುಡ್. ಮುನಿರಾಜು ಸರ್, ಯಾತ್ರಲ್ಲಿ ಕಡಿಮೆ ಯಾತ್ರಲ್ಲಿ ಜಾಸ್ತಿ ನಮ್ಮ ಅಳಿಯ ಹೇಳಿ. ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಶ್ರುತಿಲಿ ಕಮ್ಮಿ ಆಯ್ತು ಅಷ್ಟೇ. ಇವತ್ತು ಮಂಡ್ಯ ರವಿಗೌಡ ಅಂತ ಹೇಳಿ ಇದನ್ನು ಬರೆದು ಹಾಡಿದ್ದು. ಹೌದು ಸರ್. ನಾನು ಹೇಳೋದೇನೆಂದರೆ, ಈ ಎಲ್ಲ ಕೆಲವು ಹಾಡುಗಳನ್ನೆಲ್ಲ ಹಾಡ್ತಿರ್ತೀವಲ್ಲ, ಹೃದಯದಲ್ಲಿ ಇಟ್ಕೋಬೇಕು. ಈ ಹಾಡನ್ನ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ಬೇಕು. ಯಾಕೆ ಹೇಳಿ? ನೆಟ್ಟಿಗೆ ಮಾತಾಡೋ ನನ್ನ ಅಳಿಯ ನಿನ್ನ ಮೆಟ್ನಾಗ ಹೊಡಿತೀನಿ ಸೋದರಳಿಯ ಅಂತ. ಆದರೆ ಈ ಒಬ್ಬ ದಡ್ಡತನದಿಂದ ಏನೆಲ್ಲ ಮಾಡ್ಕೊಳ್ತಾನೆ, ಅದೊಂದು ಅತೀ ದಡ್ಡನ ಒಂದು ಹಾಡುಗಾರಿಕೆಯಲ್ಲಿ ಬರುವಂಥ ಸನ್ನಿವೇಶ ಇದು. ದಡ್ಡ ಏನು ಮಾಡ್ಬೋದು ಅಂತ ಹೇಳಿ ಈ ಹಾಡುಗಳನ್ನೆಲ್ಲ ಒಂದು ತಮಾಷೆಗೆ ತೊಗೊಂಡು ಹೋಗ್ಬೇಕಷ್ಟೆ ಅಲ್ವಾ? ಜನಪದ ಶೈಲಿಯ ಹಾಡಿದು. ನಾನು ಏನು ಅಂದ್ಕೊಂಡೆ, ಅದು ಫೀಮೇಲ್ ವರ್ಷನ್ನು ಹಾಡ್ತಾರೇನೋ ಅಂತ ಅಂದ್ಕೊಂಡೆ. ನೀವೇ ಎಲ್ಲನೂ ಹಾಡಿ, ಎಲ್ಲ ಅತ್ತೆ ಪಾತ್ರನೂ ನೀವೇ ಹಾಡಿದ್ರಿ, ಅಳಿಯನ ಪಾತ್ರನೂ ನೀವೇ ಹಾಡಿದ್ರಿ ಅಲ್ವಾ? ಹೌದೌದು. ಅದು ಇಲ್ಲಾಂದರೆ ಡ್ಯೂಯೆಟ್ ಥರ ಆಗಿಬಿಡುತ್ತೆ ಅಂತ ತೀರ್ಮಾನ ಮಾಡಿ ನೀವೇ ಹಾಡಿದ್ರಿ ಅಲ್ವಾ? ಕಾಂಪಿಟೇಷನ್ನು ಅನ್ನೋ ದೃಷ್ಟಿಯಿಂದ. ಹೌದು. ನೋಡಿ, ಇಂಥ ಹಾಡುಗಳನ್ನ ಡ್ಯೂಯೆಟ್ ವರ್ಷನ್ಸ್ ಇದ್ದಾಗ ಆ ಥರದ್ದಿದ್ದಾಗ ಹಾಡಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಏನೋ. ಅದು ಎರಡು ಬಟ್ ಒಳ್ಳೆ ಮ್ಯಾನೇಜ್ ಮಾಡಿದ್ರಿ ನೀವು, ಎರಡನ್ನೂ ನೀವೇ ಹಾಡಿ ಅದನ್ನು ಮ್ಯಾನೇಜ್ ಮಾಡಿದ್ರಿ. ನಮಗೆಲ್ಲ ಖುಷಿ ಕೊಟ್ರಿ. ಚಕ್ಲಿ ಬೋಟಿ ಗೀಟಿ ಈ ಕಡೆ ಕೊಟ್ಟರೆ ಬಟಾಣಿ. ಹ್ಞೂ. ಆಮೇಲೆ ಐಶು, ನೀನು ಕಳೆದ ಯಾವುದೋ ಒಂದು ಸಂಚಿಕೆಯಲ್ಲಿ ಹೇಳಿದ್ದಿ ಇದನ್ನೆಲ್ಲ ಮನೆಯಲ್ಲಿ ಪ್ರಯತ್ನ ಮಾಡಬೇಡಿ ಅಂತ. ಹಾಗೆ ಈ ಹಾಡನ್ನ ಯಾರು ಸೀರಿಯಸ್ ಆಗಿ ತಗೊಂಡು ಮನೇಲಿ ಪ್ರಯತ್ನ ಮಾಡಬೇಡಿ ಅತ್ತೆ ಹತ್ರ ಅಂತ ಹೇಳ್ಬೇಕು. ನಾಯೆಲ್ಲ ಅವ್ರ ಮನೆ ಮುಂದೆ ಇರ್ತವೆ. ಒಳ್ಳೇದು ಒಳ್ಳೆ ಏನಂದರೆ ಒಂಥರ ಫನ್ನಿಯಾಗಿ ಎಲ್ಲರೂ ಖುಷಿ ಪಡೋವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದ್ರಿ. ಅದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಗೋವಿಂದರಾಜು ಸರ್, ಬಹು ಬಿರಿಯಾನಿನ ತಂದುಬಿಟ್ರಿ ವೇದಿಕೆಗೆ.
ಅತ್ತೆ ಈ ಥರ ಹಾಡುಗಳು ತೆಲುಗಲ್ಲಿ ತುಂಬ ಇದ್ದಾವೆ. ಯೂಟ್ಯೂಬಲ್ಲಿ ನೋಡಿದ್ರೆ ನಿಮ್ಮ ತೆಲುಗಲ್ಲಿ ಹತ್ತಿ ಅಳಿಯನ ಬಗ್ಗೆ ಈ ಥರ ಒಳ್ಳೊಳ್ಳೆ ಹಾಡುಗಳು ಇದೇ ಥರ ಇದೆ. ಕಾಮಿಡಿಗೆ ಬಳಸ್ಕೊಳ್ತಾರೆ ಅಷ್ಟೇ. ಈಗಾಗಲೇ ಮೇಡಮ್ ಹೇಳ್ದಾಗ ಇದನ್ನು ಯಾರೂ ಸೀರಿಯಸ್ಸಾಗಿ ತಗೊಳ್ಬಾರ್ದು. ಕಾಮಿಡಿಗೆ ಬಳಸ್ಕೊಳ್ಳೋಂಥ ಹಾಡುಗಳಿವು. ಎಸ್ಪೆಷಲಿ ಆಂಧ್ರದಲ್ಲಿ ಹೆಚ್ಚಿಗೆ ಇವು ನಾಟಕಗಳಲ್ಲಿ, ಯಾಕಂದರೆ ರಾತ್ರಿ ಎಲ್ಲ ನೋಡಬೇಕಲ್ಲ ಪ್ರಸಂಗಗಳು, ವೀಧಿ ನಾಟಕಾಲು ಅಂತಾರೆ ಆ ಕಡೆ ಆಂಧ್ರದಲ್ಲಿ. ಆವಾಗೆಲ್ಲ ಇಂಥದ್ದು ಹೇಳ್ದಾಗೆ ಜನ ನಿದ್ದೆ ಮಾಡದೆ ಎಚ್ಚರಿಕೆಯಿಂದ ಇರ್ತಾರೆ ಅಂತ. ಯಾವುದೋ ಒಂದು ಸಾಸಲು ಚಿನ್ನಮ್ಮ ಆಗ್ಬೋದು, ದೇಸಿಂಗರಾಜು ಕತೆ ಆಗ್ಬೋದು, ಕಾಂಬೋಜರಾಜು ಕತೆ ಆಗ್ಬೋದು, ಇಂಥ ಕೇಳಿಕೆ ಪ್ರಸಂಗಗಳನ್ನ ಭಾಳ ಮಾಡ್ತಾರೆ ಆ ಕಡೆ. ಮಧ್ಯದಲ್ಲಿ ಈ ಥರ ಪ್ರಸಂಗಗಳನ್ನ ಇಟ್ಕೊಂಡು ಜನ ನಿದ್ದೆ ಮಾಡಿದಾಗೆ ಎಚ್ಚರಿಕೆ ವಹಿಸ್ಬೇಕು ಅಂತೇಳಿ ಈ ಥರ ಹಾಸ್ಯ ಪ್ರಸಂಗಗಳು ತರ್ತಾರೆ. ಒಳ್ಳೆ ಈ ವೇದಿಕೆಗೆ ಒಂದು ಹಾಸ್ಯ ಪ್ರಸಂಗ ನೀವು ಕೊಟ್ರಿ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲಾನು ಮೀಟ್ ಮಾಡ್ಕೊಂಡು ಬನ್ನಿ, ಹೋಗಿ. ಹೋಯ್ತೀನಿ. ಆಯ್ತಾ? ಹೆಂಗೆ? ಇಲ್ಲ, ಹಂಗೆ ಬಂದಿದ್ದೀನಿ, ಹಿಂಗೆ ಹೋಯ್ತೀನಿ. ಆಯ್ತು. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ಇಂದಿನ ಸಂಚಿಕೆಯಲ್ಲಿ ಎಲ್ಲರೂ ಚೆನ್ನಾಗಿ ಹಾಡಿದ್ರಿ. ಪಾಪ ನಮ್ಮ ತೀರ್ಪುಗಾರರಿಗೆ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ? ಮುಂದಿನ ದಿನಗಳಲ್ಲಿ ಬರ್ತಾ ಬರ್ತಾ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ, ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಟ್ರೋಫಿ ಗೆದ್ಕೊಂಡು ಮನೆಗೆ ಹೋಗ್ತಾರೆ, ಇವೆಲ್ಲವೂ ಒಂಥರ ಯಕ್ಷ ಪ್ರಶ್ನೆ ಥರ ನಮ್ಮ ಮುಂದೆ ಕಾಡ್ತಾನೆ ಇರುತ್ತೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ನೀವು ನೋಡಬೇಕು ಗಾನ ಸಿಂಚನ ಜನಮನದ ಪದ ಪಯಣ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ನಿಕೇತನ ಓ ನನ್ನ ಚೇತನ, ಆಗುನಿಯ ನಿಕೇತನ ಓ ನನ್ನ ಚೇತನ, ಆಗುನಿಯ ನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು, ಕೊನೆಯನ್ನೆಂದು ಮುಟ್ಟದಿರು ಓ ಅನಂತವಾಗಿರು, ಕೊನೆಯನ್ನೆಂದು ಮುಟ್ಟದಿರು ಓ ಅನಂತವಾಗಿರು. ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ. ಅನಂತ ತಾನಂತವಾಗಿ ಆಗುತ್ತಿಹೆನೆ ನಿತ್ಯಯೋಗಿ, ಅನಂತ ತಾನಂತವಾಗಿ ಆಗುತ್ತಿಹೆನೆ ನಿತ್ಯಯೋಗಿ. ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗು 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 ಆಗು. ಅನಂತವಾಗು 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 ಅನಂತವಾಗು. ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿಯ ನಿಕೇತನ.